ಕೂಸು ಇತ್ತ ಮನೆಗೆ ಬೀಸಣಿಕೆ ಆತಕ್ಕೆ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಡಿದಾವ ಬೀಸಣಿಗೆ ಗಾಳಿ ಸುಡಿದಾವ ಆದಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಬಂಗಾರದ ಮೋರೆ ತೊಳೆದೇನ. ಏನಪ್ಪ ಬಾಲ್ ತಗೊಂಡು ಅಟ್ಟಾಡಕತ್ತೀಯ? ಓನ ಬಂಗಾರಿ ಚಿನ್ನ ಮರಿ ಬಾಳು ಅಮ್ಮ. ಅಯ್ಯೋನ ನಗಿ ನೋಡ, ಹಾಡು ಕೇಳತ್ಲಿಗೆ ಭಾರಿ ಚಂದ ಆಗ್ತಿ ಬಿಡಪ್ಪ. ಬಂಗಾರ ಗಿಂಡಿ. ಏನಪ್ಪ ಅತ್ತೆ ಬೇಕಾ? ಬಂದು ಒಂದಲ್ಲ 3-4 ದಿನದಾಗ ಅಲ್ಲ ಅತ್ತೆ ಮಾವ ಅಮ್ಮ ಅನ್ನೋದು ಕಲ್ತು ಬಿಟ್ಟು ಬಿಡಪ್ಪ. ನಿಮ್ಮ ಅಮ್ಮನಷ್ಟ ಅಮ್ಮ ಅಮ್ಮ ಅಂತಿದ್ದಿ, ಈಗ ಎಲ್ಲ ಕಲಿಯಕತ್ತಿ ಎಲ್ಲ ಒಂದೊಂದು. ಅದಕ್ಕೆ ನೋಡಪ್ಪ, ಸುಮ್ಮ ಜನ ಜೊತೆಗೆ ಇರ್ಬೇಕು, ಎಲ್ಲ ಮಾತು ಬರ್ತಾವು ಹೇಳ್ಕೊಟ್ಟಂಗೆ. ಅಲ್ಲ ಬಂಗಾರಿ ಬಾರಿ ಲಘು ಕಲಿತಿ ಬಿಡಪ್ಪ ಹೇಳ್ಕೊಟ್ಟಿದ್ದನ್ನ. ಅತ್ತೆ ಇಲ್ಲಿ ನಾನು ಬಂದು ನಿಂತ್ಕೊಂಡಲ್ಲ, ಅದಕ್ಕೆ ನಾನು ನೋಡಿದ ತಕ್ಷಣ ಅತ್ತೆ ಅತ್ತೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡ್ರಿ. ಗೀತವ ಡ್ರೆಸ್ ಹಾಕೊಂಡ್ಯಾ? ಅಯ್ಯೋ ನೋಡಿ ಪದ್ಮಾವಿ ಅಂತ ಕರೆಕ್ಟ್ ಸೈಜ್ ತಗೊಂಬಂದದಾಳ. ಭಾರಿ ಚೆನ್ನಾಗದಾಳ ಬಿಡ, ಭಾರಿ ಚೆನ್ನಾಗೈತೆ ಬಿಡೆ. ಹಳದಿ ಕಲರು ಬಳೆ ನೋಡಿ ಸೇಮ್ ಟು ಸೇಮ್ ತಂದಿರೋದು. ಭಾರಿ ಬಿಡವ ನಿಮ್ಮ ಅತ್ತಿಗೆಮ್ಮ. ಎಲ್ಲದಳಕ್ಕೆ ಪದ್ಮ ಕರಿಬೇಕಿತ್ತು. ಅತ್ತೆ ಅದೇ ಮೊನ್ನೆನೆ ತಗೊಂಡು ಬಂದಿದ್ರಲ್ಲ, ಆ ಕಡೆ ನೋಡವ ಸೈಜ್ ಹಾಕತ್ತ ಇಲ್ಲೋ ಅಂತ ಅಂತಿದ್ರು. ನಾನು ಅಂದು ಅದಕ್ಕೆ ಇವತ್ತು ಸ್ನಾನ ಮಾಡಿ ಹೊಸದು ಹೆಂಗೆ ಚೆನ್ನಾಗಿತ್ತಲ್ಲ, ಅದಕ್ಕೆ ತಡಿ ಹಾಕೋಣ ಅಂತ ಹಾಕೊಂಡು ಬಂದೆ. ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಬಂದೆ. ಮತ್ತು ಇವ್ರು ಏನಾರು ಅಂಗಿಂದರು ಏನಕ್ಕೆ ಡ್ರೆಸ್ ಹಾಕೊಂಡಿಯಾ, ಅಲ್ಲೇ ಡೆಲಿವರಿ ಟೈಮ್ ಹತ್ರಕ್ಕೆ ಬಂದಿದ್ದಾವೆ, ಸೀರೆ ಉಟ್ಕೊಳ ಬಿಟ್ಟು ಅಂತಾರೆ ಅಂದು. ಮತ್ತು ಅವರೇ ನನ್ನಲ್ಲಿ ಬಿಡ್ರಿ, ಆದರೆ ಏನೋ ಅಂತಾರೇನೋ ಅಂತ ನನಗೆ ಅದಕ್ಕೆ ತೋರ್ಸೋಣ ಅಂತ ಬಂದೆ ಕಣತ್ತೆ. ಬಿಡವ ಎಂತ ಚೆನ್ನಾಗೈತೆ, ಅವನೇನು ಅನ್ನಲ್ಲ, ಸುಮ್ಮನಿರು. ಅದ್ರಾಗಂತೂ ಈ ಟೈಮ್ನಾಗಂತೂ ನಿನಗೇನು ಅನ್ನಕ್ಕೆ ಹೋಗಲ್ಲ. ನೋಡ್ಬೇಕಾರೆ ಬರಲವನು ಶಿವು ಚೆನ್ನಾಗೈತೆ ಅಂತಾನೆ ಅಂತಾನೆ. ಪದ್ಮವ್ನ ಕರಿ ಇಲ್ಲಿ ತೋರಿಸಿ, ಎಂತ ಚೆನ್ನಾಗೈತೆ, ಎಂತ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಬಂದ ನೋಡಕ್ಕೆ. ಅತ್ತೆ ಅದಕ್ಕೆ ಒಂದು ನಿಮಿಷ ಬನ್ನಿ ಇಲ್ಲಿ. ಬಂದೆ ಗೀತಾ. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು, ಭಾಳ ಚೆನ್ನಾಗಿ ಕಾಣಿಸ್ತೈತೆ ನಿನಗೆ ಈ ಕಲರು. ನಿನಗೆಲ್ಲ ಕಲರು ಚೆನ್ನಾಗಿ ಹೋಗ್ತವೆ, ಬಟ್ ಈ ಕಲರ್ ಅಂತೂ ಭಾರಿ ಚೆನ್ನಾಗಿ ಕಾಣಿಸ್ತೈತೆ ಗೀತಾ. ನಂದೇ ದೃಷ್ಟಿ ಬೀಳಂಗೈತೆ ನೋಡವ ನಿನಗೆ. ಭಾರಿ ಚೆನ್ನಾಗೈತೆ. ನಾನು ತಂದಾಗಿಂದ ನಾ ಹಾಕ್ಕೊಳ್ಳವ ಅಂತೆ, ಇವತ್ತು ಹಾಕೊಂಡಿದ್ದೆ. ಏನು ಚೆನ್ನಾಗಿ ಕಾಣಿಸ್ತೈತೆ ಬಿಡು. ಮನೆ ಪದ್ಮವ್ವ ಎಂತ ಚೆನ್ನಾಗಿ ಆರಿಸ್ಕೊಂಬಂದಿಯಲ್ಲಿ ಈ ಡ್ರೆಸ್ನ. ಭಾರಿ ಚೆನ್ನಾಗೈತೆ ಬಿಡ. ನಾನು ನೋಡಿದ್ದೆ ಬಿಡು, ಅದೇನೀಕಿ ಚಂದ ಕಾಣಿಸ್ತಾ ಇಲ್ಲ. ಆಮೇಲೆ ಸೈಜ್ ಕರೆಕ್ಟ್ ತಂದಿ ನೋಡಿ. ಭಾರಿ ಚೆನ್ನಾಗಿದೆ ಬಿಡವ ನೀನು. ಪರಮ ಆಕಿ ಸಣ್ಣಕ್ಕಿದ್ದಾಗಿಂದನೂ ಬಟ್ಟೆ ಹಬ್ಬಕ್ಕೆಲ್ಲ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತಿದ್ದಿದ್ದು. ಹಂಗಾಗಿ ಆಕಿಗೆ ಯಾವ ಬಣ್ಣ ಒಪ್ತೈತಿ ಯಾವ ಬಣ್ಣ ಒಪ್ಪಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಭಾಳ ಚೆನ್ನಾಗಿ ಒಪ್ಪುತ್ತಕ್ಕಿಗೆ ಅಂತೇಳಿ ಈ ಡ್ರೆಸ್ ತಗೊಂಬಂದೆ, ಈ ಕಲರ್ ಡ್ರೆಸ್ನ. ಚೆನ್ನಾಗೈತೆ. ನಿಮ್ಮ ಅಣ್ಣಂತೂ ನೋಡ್ಬಿಟ್ರೆ ಗೀತವ ಭಾರಿ ಖುಷಿ ಪಡ್ತಾರೆ ನೋಡು. ಎಲ್ಲ ಹೋಗಿದಾರಲ್ಲಿ ಇಬ್ರು, ಈಗತ್ತಾದ್ರೂ ಬರಲಿಲ್ಲ, ಮನೆ ನೋಡ್ಕೊಂಬರ್ತಾನೆ ಅಂದರು. ಬರ್ತಾರ ಈಗಲೇ ಬರೋ ಹೊತ್ತಾಗಿತ್ತಲ್ಲೇ, ಬೆಳಗ್ಗೆನೇ ತಿಂಡಿ ತಿಂದು ಹೋಗಿದ್ದಾರೆ. ಮನೆ ಮತ್ತೆ ಸಿಗ್ಬೇಕಲ್ಲ ಕರೆಕ್ಟಾಗಿ ಚೆನ್ನಾಗಿರೋವು. ಬರ್ತಾರೇನ ತಗ ಈಗ ನೋಡೋಣ. ಅಯ್ಯಪ್ಪ ಶಪ್ಪ, ಮನೆ ಹುಡ್ಕತ್ಲಿಗೆ ಸಾಕಾಗೋದು ನೋಡು. ಬರ್ರಿ, ಮನೆ ಏನಾದ್ರು ಸಿಕ್ತಾ? ಟೀ ಕಾಫಿ ಏನಾದ್ರು ಮಾಡ್ಕೊಡ್ಲಾ ಇಬ್ರಿಗೂ? ಬೇಡ ಪದ್ಮಕ್ಕ, ಮತ್ತೇನು ಮಾಡಬೇಡ್ರಿ. ನಾವು ಮನೆ ನೋಡ್ಕಿದ್ವಲ್ಲ, ಅವರು ನಮ್ಮ ಪರಿಚಯದಾರೆ, ಅವರೇ ಮಂಡಕ್ಕಿ ಮತ್ತು ಚಹಾ ಮಾಡಿದ್ರು. ತಿಂದು ಚಹಾ ಕುಡಿದು ಮನೆ ನೋಡ್ಕೊಂಬಂದ್ವಿ. ಇದೇನು ಮಳಿ ಜಿಟಿ ಹಿಡ್ಕೊಂಬಿಟ್ಟತ್ತೆ. ಹೊರಗೂ ಹಾಕೋ ಹಂಗಿಲ್ಲ, ಈತ ಮನೆಗಿರಕ್ಕೋ ಹಂಗಿಲ್ಲ, ಹಂಗಾಗ್ಬಿಟ್ಟತಿ. ಗಾಳಿಯೇ ಗಾಳಿ, ಮಳೆ ಜಾಸ್ತಿ ಬರಂಗಿಲ್ಲ, ಹನಿ ಬರ್ತತಿ. ಗಾಳಿ ನೋಡಿದ್ರೆ ವಿಪರೀತ ಗಾಳಿಗೆ ಒಂಥರ ಮೈಕೈ ನೋವು ಜಡ್ಡದಂಗೆ ಆಗ್ಬಿಡತ್ತೆ. ನಮಗಂತೂ ಸಾಕದಂಗೈತಿ. ಇಷ್ಟು ದಿವಸ ಬಿಸ್ಲಿಗೆ ಸಾಕಾಗಿತ್ತು. ಮಳೆ ಬಂದ್ರೆ ಬಿಡು ಅದಕ್ಕೆ ಚೆನ್ನಾಗಿ ತೋಟಕ್ಕೆ ನೀರಕ್ಕೆ ಅಂದ್ರೆ ಮಳೆ ಮಾಡಕತಿ, ಬರೀ ಗಾಳಿ ಬರೋ ಅಂತ ತಂಗೆ. ಭಾರಿ ಗಾಳಿ ಐತಪ್ಪ. ಮಳೆ ಬರ್ತತಿ ಅಂತ ನಾವು ಮಳೆ ಕಾಯ್ಕೊಂತ ಕುಂದ್ರೆ ಗಾಳಿ ಬೀಸ್ತತಿ ನೋಡು. ಯಾವಾಗ ಮಳೆ ಬರ್ತತೆ ಏನೋ. ಮಳೆ ಮೋಡಾಕತಿ, ಒಂದಿಟ್ಟು ಹನಿ ಬರ್ತತಿ, ಇನ್ನೇನು ಮಳೆ ಬಿಡ್ತೋ ನನಗೆ ಮಾಡ್ತತಿ.
ಬಟ್ಟೆನೂ ಒಣಗಂಗಿಲ್ಲ ಏನಿಲ್ಲ, ಯಾಕೆ ನಾವು ಈ ಭಾರಿ ಗಾಳಿಯಪ್ಪ. ಹೌದು, ಮತ್ತೇನು ಆಯ್ತು, ಮನೆ ನೋಡ್ಕೊಂಬಂದ್ರೆ? ಹ್ಞೂ ಪರಮ್ಮ, ಮನೆ ನೋಡ್ಕೊಂಬಂದ್ವಿ, ಚೆನ್ನಾಗೈತೆ. ಮತ್ತಿನ್ನೇನು 10ನೇ ತಾರೀಕಿಗೆ ಹೋಗ್ತೀವಿ, ಅವರೆಲ್ಲ ಕ್ಲೀನ್ ಮಾಡಿ ಕೊಡ್ತಾರಂತೆ. ಈಗ ಮನೆ ಬಿಟ್ಟೋಗಿರೋರು 1 ವಾರ ಆತ, ಏನು 2-3 ದಿನ ಆತ ಅಂದ್ರಲ್ಲ ಶಿವು. ಮತ್ತು ಅವರೇ ಮನೆ ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತಂದ್ರೆ, ಮಾಡಿರಿ ಇನ್ನೊಂದು ವಾರ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ರಿ. ಮತ್ತು ನಮ್ಮ ಮಿಸ್ಸಸ್ಸು ಮಾಡೋಂಗಿಲ್ಲ, ಏನೋ ಪಾಪು ಐತೆ, ಅದೇನು ದೊಡ್ಡದಿಲ್ಲ, ಮತ್ತೀಗ ಪಾಪುನ ಬಿಟ್ಕೊಂಡು ನಾವೆಲ್ಲ ಮಾಡೋಕ್ಕಾಗಲ್ಲ, ಮಾಡಿಕೊಡ್ರಿ ಅಂತ ಅಂದಿದ್ದೀವಿ. ಇಲ್ಲ ಬಿಡ್ರಿ, ಅದು ನಮ್ಮದೇ ಕರ್ತವ್ಯ, ಮಾಡಿಕೊಡ್ತೀವಿ ಅಂತ ಅಂದರು ಓನರು. ಇದೇನು ಬಿಡವೆ, ಚೆನ್ನಾಗೈತೆ ಊರು, ಇತ್ತಾಗ ಹಳ್ಳಿನೂ ಅಲ್ಲ, ಇತ್ತಾಗ ಸಿಟಿನೂ ಇಲ್ಲ, ಎಲ್ಲ ಸೌಲಭ್ಯನೂ ಐತೆ. ಒಂದು ಲೆಕ್ಕಕ್ಕೆ ಮುಕ್ಕಾಲು ಭಾಗ ಸಿಟಿನೇ ಇದೇನು ಚೆನ್ನಾಗೈತೆ. ಸ್ಕೂಲು, ಮಾರ್ಕೆಟು, ಹೂವಿನ ಮಾರ್ಕೆಟು, ತರಕಾರಿ ಮಾರ್ಕೆಟು, ಭಾರಿ ಚೆನ್ನಾಗೈತೆ. ಮನೆಯೂ ಚೆನ್ನಾಗಿ ಸಿಕ್ಕುವ ಬೇ. ಮತ್ತು ಇನ್ನೇನು ಇಲ್ಲೇ ಮಾಡೋದಾತಲ್ಲ ತಗ, ಮನೇನು ಚೆನ್ನಾಗಾತತಾಗಿ. ಹ್ಞೂ ಅಣ್ಣ, ನಾನು ಫಸ್ಟು ಹಳ್ಳಿಯಿಂದ ಇಲ್ಲಿಗೆ ಬಂದಾಗ ಏನು ಇದೆಯಂತ ಊರಪ್ಪ ಅಂತ ಅನ್ಕೊಂಡಿದ್ದೆ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು, ಚೆನ್ನಾಗೈತೆ, ಹಳ್ಳಿನೂ ಅಲ್ಲ ಐತೆ, ಸಿಟಿನೂ ಅಲ್ಲ, ಮುಕ್ಕಾಲು ಭಾಗ ಸಿಟಿ ಥರನೇ ಐತೆ. ಮಾರ್ಕೆಟು ಎಲ್ಲ ಚೆನ್ನಾಗದಾವೆ, ಏನಕ್ಕೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಸಿಟಿ ಫೆಸಿಲಿಟೀಸಿನೇ ಇಲ್ಲೇ ಇರೋದು, ತುಂಬ ಚೆನ್ನಾಗದಾವು. ಸ್ಕೂಲ್ಸು, ಹಾಸ್ಪಿಟಲ್ಸು ಭಾರಿ ಚೆನ್ನಾಗಿದೆ. ಎಲ್ಲ ಸಿಟಿನೇ ಮುಕ್ಕಾಲು ಭಾಗ ಅಂತ ಹೇಳಿದ್ವಲ್ಲ, ಅದೇ ಒಂದು ಅರ್ಧ ಭಾಗ ಹಳ್ಳಿ ಜನ ಬಂದು ಅದಾರಲ್ಲ, ವ್ಯಾಪಾರ ಮಾಡೋರು ಅವರೆಲ್ಲ, ಮತ್ತು ನಮ್ಮ ಮನೆ ಹತ್ರ ಇರೋರೆಲ್ಲ ಅವರೇ. ಅದಕ್ಕಾಗಿ ಮನೆ ಒಳಗೆ ನೋಡಿದ್ರೆ ಹಳ್ಳಿ ವಾತಾವರಣ ಅಂತ ಅನಿಸ್ತತಿ. ಎಷ್ಟಂತೆ ಮನೆ ಬಾಡಿಗೆ ಮತ್ತು ಅಡ್ವಾನ್ಸ್ ಎಷ್ಟಂತೆ? ನೋಡು, ಹಾಲು ದೊಡ್ಡದೈತಿ, 2 ಬೆಡ್ರೂಮ್ ಐತಿ, ವಾಶ್ರೂಮು, ಆಮೇಲೆ ಪೂಜೆ ಮನೆ, ಎಲ್ಲ ಚೆನ್ನಾಗೈತೆ. ಎಲ್ಲ ಸವಲತ್ತು ಅದಾವು, ನೀರಿಂದು ಪ್ರಾಬ್ಲಮ್ ಏನಿಲ್ಲ. ಸಿಂಟ್ಯಾಕ್ಸು, ಬೋರ್ ನೀರು ಐತೆ, ಒಳೆ ನೀರು ಅವಾಗ ಇವಾಗ ಬರ್ತಿರ್ತವೆ. ಆಮೇಲೆ 50,000 ರೂಪಾಯಿ ಅಡ್ವಾನ್ಸು, 8,000 ರೂಪಾಯಿ ಬಾಡಿಗೆ ನೋಡಪ್ಪ. ಭಾಳ ಆತು ಬಿಡ. ಪ್ರಭು, ಸ್ವಲ್ಪ ಕಡಿಮೆ ಮಾಡ್ಕೆ ಅಂತ ಹೇಳಕ್ ಬರಲಿಲ್ಲ ಅವರಿಗೆ. ಅದೇನು ಕಡಿಮೆ ಮಾಡ್ಕೊಂತಾರೆ ಬೇ, ಇದೇನು ಹಳ್ಳಿಯಾಗಾದ್ರೆ ಏನೋ ಬಿಡಪ್ಪ ಒಂಚೂರು ಅಡ್ಜಸ್ಟ್ ಮಾಡ್ಕೊಂತಾರೆ. 3,000 ರೂಪಾಯಿನೋ 4,000 ರೂಪಾಯಿ ಕೊಡ್ತಾರೆ. ಆವಾಗೆಲ್ಲ ನಮ್ಮ ಫ್ರೆಂಡ್ ಅಪ್ಪರ ಕಾಲದಾಗೆ ಇವ ಮನೇನೆ 4,000 ರೂಪಾಯಿ 4,500 ರೂಪಾಯಿ ಇದ್ವಂತ. ಈಗೆಲ್ಲದು ರೇಟು, ಮತ್ತು ಓನರು ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಮತ್ತೇನು ಮಾಡೋಕ್ಕಾಗಲ್ಲ, ಸಿಟಿ ಲೆಕ್ಕಕ್ಕೆ ಇದು. ಮತ್ತು ಅಷ್ಟು ಕೊಡಲೇಬೇಕು. ನೀನು ಎಲ್ಲ ಮನೆ ಹುಡ್ಕೊಂಡು ಹೋದ್ರೂ 7,000 ರೂಪಾಯಿ, 7,500 ರೂಪಾಯಿ, 8,000 ರೂಪಾಯಿ. ಅದು ಮಿಕ್ಕಿ ಇನ್ನೊಂದು ಮತ್ತೊಂಚೂರು ಏರಿಯಾ ಭಾರಿ ಅಫಿಷಿಯಲ್ ಅದು, ಮತ್ತು 10,000 ರೂಪಾಯಿ ಬಾಡಿಗೆ. ಇದು ಅಫಿಷಿಯಲ್ ಏರಿಯಾನೇ ಚೆನ್ನಾಗೈತೆ. 8,000 ರೂಪಾಯಿ ಬಾಡಿಗೆ, 50,000 ರೂಪಾಯಿ ಅಡ್ವಾನ್ಸು. ಈಗ ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಇರೋದು. ಅದಕ್ಕಿಂತ ಕಡಿಮೆ ಮನೆಗಳು ಸಿಗಂಗಿಲ್ಲ. ಮತ್ತು ಅದಕ್ಕಿಂತ ಕಡಿಮೆ ಬೇಕು ಅಂದರೆ ಹಂಚಿನ ಮನೆಗಳು ಇರ್ತಾವೆ ನೋಡಿ, ಇಲಿಗಳು ಓಡಾಡೋಂಗೆ, ಹಂಚು ಮಳೆಗಾಲದಂಗೆ ಏನಾದರೂ ಬೀಳಂಗೆ ಅಂತ ಏನು ಚೆನ್ನಾಗಿರಲ್ಲ, ಅಂಥ ಮನೆಗಳು ಸಿಗ್ತವೆ, ಅಂಥ ಏರಿಯಾಗಳು ಅದಾವೆ. ಆದರೆ ಇಲ್ಲಿ ನಮಗೆ ಹಂಗೆ ಸೆಟ್ ಆಗಂಗಿಲ್ಲ. ಪಾಪಣ್ಣ ಇರ್ತಾನೆ, ಮತ್ತು ಇವರು ತೋಟಕ್ಕೆ ಹೋದಾಗ ಪದ್ಮಕ್ಕೊಬ್ಬರೇ ಹಾಕಾರೆ. ಚೆನ್ನಾಗಿರೋ ಏರಿಯಾ ಆದರೆ ಚೆನ್ನಾಗಿ. ಇದು ಹಳ್ಳಿ ಆದರೆ ಕೂಗಿದ ತಕ್ಷಣ ಎಲ್ಲರೂ ಬಂದ್ಬಿಡ್ತಾರೆ ಓಡೋಡಿ, ಏನಾತಡಿಯಪ್ಪ ಯಾಕೆ ಕೂಗ್ತಾರೆ. ಒಂದು ಸಿಟಿಯಾಗ ಹಂಗೆ ಬರೋಂಗಿಲ್ಲ. ಸೇಫ್ಟಿ ಏರಿಯಾ, ಸೇಫ್ಟಿ ಮನೆಗಳು ನೋಡ್ಕೊಂಡು ಬಾಡಿಗೆ 1,000 ರೂಪಾಯಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಅಂತ ಮಾತಾಡ್ಕೆ ಬಂದವಿ. ಇನ್ನೊಂದು ವಾರದಾಗ ಎಲ್ಲ ಕ್ಲೀನ್ ಮಾಡಿಸಿ ಹೊಸ ಮನೆ ಥರ ಪೇಂಟ್ ಮಾಡಿಸಿ ಕೊಡ್ತಾರೆ. ಅದು ಹೊಸ ಮನೆಯೇ, ಇಬ್ಬರಿಬ್ರು ಬಾಡಿಗೆ ಬಂದು ಹೋಗಿದ್ದಾರೆ. 3 ವರ್ಷ 4 ವರ್ಷ. ಈಗ ಇವರೇ ಪ್ರಬಣ್ಣರೇ 3ನೇರು. ಈಗ ಚೆನ್ನಾಗಿತ್ತು ಮನೆ ಅಂತ ಏನು ಜರಂಗಿಲ್ಲ, ಏರಿಯಾನು ಚೆನ್ನಾಗಿತ್ತೆ. ಹೋಗ್ಲಿ ಬಿಡು, ಅದಕ್ಕಿಂತ ಕಡಿಮೆ ಸಿಗಂಗಿಲ್ಲವ ಪರಮ. ನಿಮ್ಮ ಕಾಲದಂಗೆ ಅಲ್ಲಿದ್ದು ಇರ್ಲಿ ಬಿಡ್ರಿ. ನಮ್ಮ ಮನೆಗೆ ದೂರ ಆಗುತ್ತೇನ್ರಿ ಅಣ್ಣ? ನಮ್ಮ ಮನೆಗೂ ನಿಮ್ಮ ಮನೆಗೂ ದೂರ ಆಗುತ್ತೆ, ನೋಡ್ಕೊಂಬಂದಿರೋದು. ಇಲ್ಲವ, ಅದೇನು ದೂರ ಆಗಂಗಿಲ್ಲ. ಮತ್ತು ನಾವು ಜಿಟಿ ಮಳೆ ಬಂದುತ್ತಲ್ಲ, ಮಂಡಕ್ಕಿ ಮಾಡಿದ್ರೆ ಮಂಡಕ್ಕಿ ತಿನ್ಕೊಂಡು ಚಹಾ ಕುಡಿದು ಮನೆ ನೋಡ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ಕೆ ಅಂತ ಕುತ್ಕೊಂಡಿದ್ವಿ. ಅದೇನು ದೂರ ಆಗಂಗಿಲ್ಲ. ಒಂದು 3-4 ನಿಮಿಷದಾಗೆ ಒಂದು 20 ಹೆಜ್ಜೆ ಹಾಕಿದ್ರೆ ನಮ್ಮ ಮನೆ ಸಿಗ್ತದೆ ನೋಡು, ಹತ್ರನೇ ಇತ್ತಾಗ. ಹೌದಾ ಅಣ್ಣ, ಹಂಗಾದ್ರೆ ಸರಿ ಬಿಡ್ರಿ. ಅದಕ್ಕೆ ನಾನು ಅದನ್ನೇ ಹೇಳೋಣ ಅಂತಿದ್ದೆ, ತುಂಬ ದೂರ ಹುಡುಕ್ಬೇಡ್ರಿ ಮನೇನ, ಹತ್ರ ಇದ್ದದ್ದೇ ಹುಡುಕ್ರಿ ಅಂತ ಹೇಳೋಣ ಅಂತಿದ್ದೆ. ನಿಮ್ಗೇನು ಮತ್ತಿನೇನು ಹತ್ರ ಇರೋದೇ ಸಿಕ್ಕತ್ತಲ್ಲ ತಗೊಳ್ರಿ. ನನ್ನ ಹೆಂಡತಿ ಮುಖದ ಖುಷಿ ನೋಡ್ರಪ್ಪ. ಅಣ್ಣ ಅದಕ್ಕೆ ಇನ್ನೇನು ಇಲ್ಲೇ ಬಂದಿರ್ತಾರ, ನಮ್ಮನ್ನೇನು ಈ ಬಟ್ ಆಟಕೊಂಡು ಯಾಕೋಕಿಲ್ಲ ಅಲ್ಲ ನಗೀತಾ? ಬಿಡ ಶಿವ, ಹಂಗ್ಯಾಕಂತ ಯಾಕಿಗೆ? ಇಲ್ಲಕ್ಕ, ಸುಮ್ಮನೆ ಹಂಗೆ ಆಕಿಗೆ ಕಾಡ್ತಿದ್ದಷ್ಟೇ. ಆಕಿ ಮೇಲೆ ಎಷ್ಟು ಜೀವ ಅದಾಳು, ನಮ್ಮ ಮೇಲೂ ಅಷ್ಟು ಜೀವ ಅದಾಳೆ. ನೀವು ಬಂದಿದ್ದು ನನಗೆ ಭಾಳ ಖುಷಿನೇ ಬಿಡ್ರಿ. ಚೆನ್ನಾಗತ್ತೆ, ಎಲ್ಲರೂ ಒಟ್ಟಿಗೆ ಇರ್ಬೋದತ್ತ. 10 ಹೆಜ್ಜೆ ಹಾಕಿದ್ರೆ ನಮ್ಮ ಮನೆ, 10 ಹೆಜ್ಜೆ ಹಿಂದಕ್ಕೆ ಹಾಕಿದ್ರೆ ನಿಮ್ಮ ಮನೆ ಅಷ್ಟೇ. ಏನಾಗೀತಾ, ಹೊಸ ಡ್ರೆಸ್ ಹಾಕೊಂಬಿಟ್ಟಿದೀಯಾ? ಯಾರು ತಗೊಂಬಂದದ್ದು? ನಾನಂತೂ ಕೊಡ್ಸಿಲ್ಲಲ್ಲ ಈ ಡ್ರೆಸ್ನ. ಇದು ಅಣ್ಣ ಅದಕ್ಕೆ ತಗೊಂಬಂದಿದ್ದ ಅಂತ ಅವತ್ತು ತೋರಿಸಿದೀನಿ ನಿಮಗೆ. ಆ ಡ್ಯೂಟಿಗೆ ಹೋಗೋ ಲಕ್ಷದಾಗೆ ಇದನ್ನ ನೆಟ್ಟಿಗೆ ನೋಡಲೇ ಅಲ್ಲ ನೀವು. ಇದ ನೋಡ್ರಿ ಡ್ರೆಸ್ ತಗೊಂಬಂದದ್ದು. ಹೌದಾ? ಎಂತ ಚೆನ್ನಾಗೈತಲ್ಲ ಇದು ಡ್ರೆಸ್ಸು. ಭಾಳ ಚೆನ್ನಾಗೈತೆ ಬಿಡು. ಪದ್ಮಕ್ಕನ್ ಸೆಲೆಕ್ಷನ್.
ಆಕಿ ಸಣ್ಣಕ್ಕಿದ್ದಾಗಿಂದ ನಾನು ಬಟ್ಟೆ ತಗೊಂಬರ್ತಿದ್ದೆ. ಯಾವಾಗ ನಾನು ಮದುವೆಯಾಗಿ ಇವ್ರ ಮನೆಗೆ ಬಂದ ಹಬ್ಬ ಹರಿದಿನ ಮದುವೆ ಮುಂಜಿ ಎಲ್ಲದಕ್ಕೂ ನಾನೇ ಆಕಿ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದೆ. ಹಂಗಾಗಿ ನನಗೇನು ಸೆಲೆಕ್ಷನ್ ಮಾಡೋದು ಈಗೇನು ಕಷ್ಟ ಆಗಲ್ಲಪ್ಪ. ಈಕಿಗೆ ಒಬ್ಬಕಿಗೆ ಅಲ್ಲಿ ನಾಳೆ ಹುಟ್ಟೋ ಮಕ್ಕಳಿಗೂ ನಾನೇ ಬಟ್ಟೆ ಸೆಲೆಕ್ಷನ್ ಮಾಡ್ತೇನೆ. ಬೇಕಾದ್ರೆ ನೋಡು ಹೆಂಗೆ ಮಾಡಿದೆ ಹೆಂಗೆ ಮಾಡಿದ್ದಾಳೆ ನಮ್ಮ ಪದ್ಮಕ್ಕ ಅಂತ ಅನ್ಬೇಕು ನೀನು. ಹ್ಞೂನಪ್ಪ, ಈಗ ನಿನ್ನ ಕತೆ ಇರಲಿ, ಈಗ ಇವರು ಇಬ್ರು ಒಂದಾಗ್ಬಿಡ್ತಾರಲ್ಲ, ಈಗ ನಮ್ಮಿಬ್ರು ಕತೆ ಹೇಳು ನೀನು. ಅದು ನಿಜ ಮಗರೇ, ಇವರಿಬ್ರು ಅದಕ್ಕೇನಾದ್ನಿ ಒಂದಾಗ್ಬಿಟ್ರೆ ನಮ್ಮನ್ನೇನು ಕ್ಯಾರೇನಲ್ಲಿ ಇವರು ಅದಕ್ಕೇನಾದ್ನಿ ಅನ್ನಂಗಿಲ್ಲ. ಮತ್ತೆ ಇವರಿಗೆ ಅವ್ವ ಮಗಳು ಅಂತನ ಅನ್ಬೇಕು. ಅಯ್ಯೋ, ಅದಕ್ಕಿಂತ ಮೀರಿದ ಸಂಬಂಧನೇ ಐತಿ ಇವರಿಬ್ರು ನಡುವೆ. ಹೋಗತ್ತ ಈಗೇನೇನು ಅವ್ರನ್ನೇನು ಯಾರು ಹಿಡ್ದಾರ ಹೋಗು. ಎಷ್ಟರ ಐತೆ ನೋಡು ನಿಮ್ಮಿಬ್ಬರಿಗೆ. ಎಲ್ಲರೂ ಮನೆಗೆ ಎಲ್ಲರದು ಮನೆಗೆ ಅಂತಲ್ಲ, ಕೆಲವೊಬ್ರು ಮನೆಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಅಂಥದ್ರಾಗ ನಾವಿಬ್ರು ಹೊಂದ್ಕೊಂಡಿದ್ರೆ ನೀವು ಖುಷಿ ಪಡ್ಬೇಕು. ಅಂಥದ್ರಾಗೆ ನಾವಿಬ್ರು ಒಂದಾದ್ರೆ ನೀವಿಬ್ರು ಒಂದಾದ್ರೆ ನೀವು ಹಂಗಾಯ್ರಿ ಯಾರು ಬೇಡ ಅಂತಾರೆ ನಿಮಗೆ. ಅದು ನಿಜನಪ್ಪ. ಹೆಣ್ಮಕ್ಳು ಮನೆಗೆ ಶಾಂತವಾಗಿದ್ದರೆ ಗಂಡು ಮಕ್ಕಳು ನೆಮ್ಮದಿಯಾಗಿರ್ತಾವೆ. ನೀವು ಯಾಕೆ ಅಂತೀರಲ್ಲ, ಇರಲಿ ಬಿಡ್ರಿ. ಅವರಿಬ್ರು ಚೆನ್ನಾಗಿ ಅವರಿಬ್ರು ಚೆನ್ನಾಗಿ ಹೊಂದ್ಕೊಂಡಿದ್ರೆ ನೀವು ನೆಮ್ಮದಿಯಾಗಿರ್ಬೋದು. ಒಬ್ಬನಂದ್ರು ಮನೆಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಯಪ್ಪ ನೆಮ್ಮದಿ ಇದ್ರೆ ಸಾಕಪ್ಪ, ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ಜಗಳಾಡ್ದಂಗೆ ಇದ್ರೆ ಸಾಕಪ್ಪ, ಕೆಲಸ ಮಾಡ್ಕೊಂಬಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತಾರೆ. ನೀವಿಬ್ರು ನೋಡಿದ್ರೆ ಹಿಂಗೆ ಮಾತಾಡ್ತೀರಲ್ಲ, ಏನಾಗಿತ್ತಲ್ಲ ನಿಮಗೆ? ಅಯ್ಯೋ ಯವ್ವ, ನೀನೇನ ಬೇ ಹೊಡ್ಯಾಕ ಬರ್ತೀಯಲ್ಲ. ನಾವು ಹಂಗ ಅವ್ರಿಗೆ ಕಾಡ್ಸಿದ್ದು. ಅಯ್ಯೋಯಪ್ಪ, ಅವರಿಬ್ರು ಒಂದಾಗಿರ್ಲಪ್ಪ, ನಾವು ಅವರಿಬ್ರು ಚೆನ್ನಾಗಿರೋದಕ್ಕೆ ನಾವು ನೆಮ್ಮದಿಯಾಗದವಿ. ಹ್ಞೂ ಪರಮ್ಮ, ನಾವು ಹಂಗ ಸುಮ್ಮನೆ ಕಾಡ್ಸಿದ್ದು. ನೀವು ಅಲ್ಲೇ 3 ಜನ ಉಯ್ ಅಂತ ಮೈ ಮೇಲೆ ಬಂದ್ಬಿಟ್ರಲ್ಲ. ಅವರು ಚೆನ್ನಾಗೇ ಇರ್ಲವ, ನಮ್ಮ ಅವ್ಗಿಂತ ಜಾಸ್ತಿ ನೋಡ್ಕೊಂತಾಳ. ನಮ್ಮ ಅವ್ವನಂಗೆ, ನಮ್ಮ ಅವ್ವ ಹೆಂಗೆ ಒಬ್ಳೆ ಮಗಳು ಅಂತ ನಮ್ಮ ಗೀತ ನೋಡ್ಕೊಂಡಿದ್ಲು, ಹಂಗೆ ನಾನು ಹೆಂಡ್ತಿನೂ ನೋಡ್ಕೊಂತಾಳ. ಯಾರು ಪುಣ್ಯ ಇಂಥ ಹೆಣ್ಮಕ್ಳು ಹೊಂದ್ಕೊಂಡಿದ್ರೆ ನಮಗೂ ನೆಮ್ಮದಿ, ಚಿಂತೆ ಇರಂಗಿಲ್ಲ ತಗೆ. ಹಂಗೆ ಬರ್ರಿ ದಾರಿ ಮತ್ತೆ.